ಯಾರಿಗೇ ಆಗಲಿ ಹಣಕಾಸಿನ ಸಮಸ್ಯೆ ಅನ್ನುವುದು ಒಂದಲ್ಲ ಒಂದು ರೀತಿಯಲ್ಲಿ ಎದುರಾಗುತ್ತದೆ. ಅಂಥವರು ಕೆಲವು ನಿಯಮವನ್ನು ಅನುಸರಿಸುತ್ತಾರೆ. ಇನ್ನು ಕೆಲವರು ತಾವು ದುಡಿದ ದುಡ್ಡನ್ನೆಲ್ಲ ಒಂದು ಕಡೆ ಕೂಡಿಡುತ್ತಿರುತ್ತಾರೆ. ಕಷ್ಟ ಸಮಯಕ್ಕೆ ಅದು ಬೇಕಾಗುತ್ತದೆ ಅಂತ ತುಂಬ ಕಷ್ಟಪಡುತ್ತಿರುತ್ತಾರೆ. ಆದರೂ ಕೂಡ ದುಡ್ಡು ಅನ್ನುವುದು ಉಳಿಯುವುದೇ ಇಲ್ಲ. ಯಾವಾಗಲೂ ಖರ್ಚಿನ ಮೇಲೆ ಖರ್ಚು ಆಗುತ್ತಲೇ ಇರುತ್ತದೆ. ಮತ್ತು ಇನ್ನು ಕೆಲವರಿಗೆ ವಿನಾಕಾರಣ ಸಾಲದ ಸಮಸ್ಯೆಯಿಂದ ಶ್ರೀಮಂತರಿರಲಿ ಜೀವನ ಸಾಗಿಸೋದಕ್ಕೂ ಸಾಕಾಗ್ತಾ ಇರಲ್ಲ. ಅಷ್ಟರ ಮಟ್ಟಿಗೆ ಹಣಕಾಸಿನಲ್ಲಿ ಸಮಸ್ಯೆ ಅನ್ನುವುದು ಕಾಡುತ್ತಲೇ ಇರುತ್ತದೆ. ಯಾರಿಗೆ ತಾನೇ ಬಂದ ದುಡ್ಡೆಲ್ಲ ತೆಗೆದುಕೊಂಡು ಹೋಗಿ ಬಡ್ಡಿ ಕಟ್ಟಬೇಕು ಅನ್ನುವ ಆಸೆ ಇರುತ್ತೆ ಹೇಳಿ? ಯಾವುದೋ ಒಂದು ಕಾರಣಕ್ಕಾಗಿ ಹಣದ ಸಮಸ್ಯೆ ಎದುರಾಗಿರುತ್ತದೆ. ಆ ಸಮಯದಲ್ಲಿ ವಿನಾಕಾರಣವಾದ ವಿಪರೀತ ಸಾಲವಾಗಿ ಬಿಟ್ಟಿರುತ್ತದೆ. ಜೀವನ ಮಾಡೋದಿರಲಿ ಒಂದೊತ್ತು ಊಟಕ್ಕೂ ಕಷ್ಟವಾಗಿ ಬಿಡುತ್ತದೆ. ಅಂಥವರು ನಾವು ತಿಳಿಸ್ಕೊಡುವ ಹಾಗೆ ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಗುಪ್ತವಾಗಿ ಗೌಪ್ಯವಾಗಿ ಇಡುವುದರಿಂದ ನಿಮಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತೆ. ಆ ವಸ್ತು ಯಾವುದು, ಯಾವಾಗ, ಹೇಗೆ ಇಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತದೆ. ಗೆಳೆಯರೇ, ಒಂದು ವಿಶೇಷ ಸೂಚನೆ: ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಯಾರು ಇಡುತ್ತಾರೋ ಅವರ ಮನೆ ಯಾವಾಗಲೂ ಶ್ರೀಮಂತಿಕೆಯಿಂದ ತುಂಬಿರುತ್ತದೆ ಮತ್ತು ಹಣಕಾಸಿನ ಸಮಸ್ಯೆ ಯಾವುದೂ ಕೂಡ ಬರುವುದಿಲ್ಲ. ಅಂತಹ ಒಂದು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಲ್ಲಿ ಒಂದು ಫೋನ್ ಮಾಡಿ ಕೇಳಿ ಪಡೆದುಕೊಳ್ಳಬಹುದು. ಈಗ ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ನೋಡಿದ್ದಾಯಿತು. ಈಗ ನಾವು ಮನೆಯಲ್ಲಿ ದರಿದ್ರತೆ, ಬಡತನ ಮತ್ತು ಇನ್ನು ಅನೇಕ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಚಾರವಾಗಲಿ ಅದು ತೀರಿ ಹೋಗಬೇಕು ಅನ್ನುವುದಾದರೆ ನಾವು ತಿಳಿಸಿರುವ ಹಾಗೆ ಇದೊಂದು ಪುಟ್ಟ ಸರಳ ತಂತ್ರ ಮಾಡುವುದರಿಂದ ಸಮಸ್ಯೆಗೆ ಪರಿಹಾರ ಅನ್ನುವುದು ಸಿಕ್ಕೇ ಸಿಗುತ್ತದೆ. ಅಂತ ಹಾಗೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಉಪ್ಪು ಇದ್ದೇ ಇರುತ್ತದೆ. ಆದರೆ ಉಪ್ಪಿನ ಈ ಉಪಾಯವನ್ನು ಹೇಗೆ ಮಾಡುವುದು ಎಂದು ಯಾರಿಗೂ ತಿಳಿದಿರುವುದಿಲ್ಲ. ನಾವು ಎಲ್ಲಿ ತಂತ್ರಶಾಸ್ತ್ರದ ಅನುಸಾರವಾಗಿ ಉಪ್ಪಿನ ಈ ಉಪಾಯವನ್ನು ತಿಳಿಸಲಾಗುತ್ತದೆ. ಇವುಗಳನ್ನು ಒಂದು ವೇಳೆ ಸರಿಯಾದ ವಿಧಿವಿಧಾನಗಳ ಮೂಲಕ ಮಾಡಿದರೆ, ಸರಿಯಾದ ಮುಹೂರ್ತದಲ್ಲಿ ಮಾಡಿದರೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತದೆ. ಅದರ ನಂತರ ನೀವು ಜೀವನದಲ್ಲಿ ಯಶಸ್ವಿ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಇಷ್ಟಪಡುತ್ತಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಈ ಒಂದು ಉಪಾಯವನ್ನು ಮಾಡಬೇಕು. ಇದನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ತಂತ್ರಶಾಸ್ತ್ರದ 54ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ. ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಆಹಾರದಲ್ಲಿ ಉಪ್ಪು ಇಲ್ಲ ಎಂದರೆ ಅದು ಅಪೂರ್ಣವಾಗುತ್ತದೆಯೋ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಸಹ ಉಪ್ಪು ಇಲ್ಲದಿದ್ದರೆ ಅವನ ಜೀವನ ಅಪೂರ್ಣ ಎಂದು ತಿಳಿಯಲಾಗಿದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹಣಕಾಸು ಬರುವುದು ನಿಂತು ಹೋಗಿದ್ದರೆ, ತುಂಬ ಶ್ರಮ ಕಷ್ಟಪಡುತ್ತಾ ಇದ್ದರೆ ನಿಮಗೆ ಅವುಗಳ ಫಲ ಸಿಗದಿರುವುದಿಲ್ಲ ಅನ್ನುವುದಾದರೆ, ವ್ಯರ್ಥವಾದ ಖರ್ಚುಗಳು ಆಗುತ್ತಾ ಹೋಗುತ್ತಿದ್ದರೆ ಇದಕ್ಕೆಲ್ಲ ಇಲ್ಲಿ ಒಂದು ಸಣ್ಣ ಉಪಾಯವನ್ನು ತಿಳಿಸಲಾಗಿದೆ. ಆ ಉಪಾಯವನ್ನು ಬೃಹಸ್ಪತಿವಾರ ಅಂದರೆ ಗುರುವಾರದ ದಿನ ಮಾಡಬೇಕು. ಗುರುವಾರ ಮಲಗುವ ಮುನ್ನ ಒಂದು ಕಾರ್ಯವನ್ನು ನೀವು ಮಾಡಿರಿ. ಒಂದು ಸಾಧಾರಣವಾದ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಗಂಗಾಜಲವನ್ನು ಹಾಕಿ, ಅಂದರೆ 1 ಲೋಟ ನೀರು. ಆ ನೀರಿಗೆ 1 ಚಮಚದಷ್ಟು ಶುಭ್ರವಾದ ಉಪ್ಪನ್ನು ಹಾಕಬೇಕು. ಆ ಉಪ್ಪನ್ನು ಹಾಕಿದ ನಂತರ ಕೆಂಪು ಬಣ್ಣದ ವಸ್ತ್ರವನ್ನು ಮೌಲಿ ದಾರದಿಂದ ಕಟ್ಟಬೇಕು. ಹೆಚ್ಚಾಗಿ ನೀವು ಯಾವ ಸಮಯವನ್ನು ಯಾವ ಕೋಣೆಯಲ್ಲಿ ಕಳೆಯುತ್ತೀರಾ ಆ ಕೋಣೆಯಲ್ಲಿ ಇದನ್ನು ಇಡಬೇಕು. ಯಾವ ದಿಕ್ಕಲ್ಲಾದರೂ ಇಡಬಹುದು. ಕೇವಲ ಇಷ್ಟು ಮಾಡಿ ಪ್ರತಿ 15 ದಿನಕ್ಕೊಮ್ಮೆ ಆ ನೀರನ್ನು ಬದಲಾಯಿಸಬೇಕು. ಅದಕ್ಕೆ 1 ಚಮಚ ಉಪ್ಪನ್ನು ಹಾಕುತ್ತಾ ಇರಬೇಕು. ಒಂದು ವೇಳೆ ಆ ಉಪ್ಪನ್ನು ನೀವು ಗುರುವಾರದ ದಿನದಂದು ಶುರು ಮಾಡಿದರೆ 15 ದಿನಕ್ಕೊಮ್ಮೆ ಬದಲಾಯಿಸುತ್ತಾ ಇರಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮೇಲಿರುವ ದೋಷಗಳು ಇದ್ದರೆ ಮತ್ತು ನೀವು ಶ್ರಮಪಟ್ಟಿರುವ ಫಲ ಸಿಗುತ್ತಿಲ್ಲ ಎಂದರೆ ಅಂತಹ ದೋಷಗಳು, ಅಡಚಣೆಗಳು ದೂರವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತದೆ. ಆದಷ್ಟು ಬೇಗ ಶ್ರೀಮಂತರಾಗುವುದು ಖಂಡಿತ ನಡೆಯುತ್ತದೆ. ಉಪ್ಪಿನಲ್ಲಿ ಅಂತಹ ಶಕ್ತಿ ನಿಜವಾಗಲೂ ಇದೆ.
ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಎಲ್ಲ ಸಮಸ್ಯೆಗೂ ಉಚಿತವಾದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಧನ್ಯವಾದ.